ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತೆಂಗಿನಕಾಯಿ ಹಾಲು ಹಾಕಿ ಬಂಗಡಿ ಮೀನಿನ ಸಾರು ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ತಕ್ಕ. ಈಗ ತೆಂಗಿನಕಾಯಿ ಹಾಲು ಹಾಕಿ ಬಂಗಡಿ ಮೀನಿನ ಸಾರು ಹೆಂಗೆ ಮಾಡೋದು ಅಂತ ಕಾಂಬ. ನಾನಿಲ್ಲ 4 ಬಂಗಡಿ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಿ. ಇದನ್ನೀಗ ಕಟ್ ಮಾಡ್ಕೊಂಬ. ಫ್ರೈಗೆಲ್ಲ ಇಡೀ ಮೀನೇ ಹಾಕ್ಬೇಕು, ಸಾರಿಗೆಲ್ಲ ಇಡೀ ಮೀನೇನು ಬೇಡ. ದೊಡ್ಡ ಮೀನನ್ನ 3 ಪೀಸ್, ಸಣ್ಣವನಾರ 2 ಪೀಸ್ ಮಾಡ್ಕೊತ ಇದ್ದಿಲ್ಲ. ಮೀನನ್ನ ಪೀಸ್ ಮಾಡ್ಕೊಂಡಾಯಿತು. ಇದಕ್ಕೆ 1 ಚಮಚ ಅಪ್ಪಷ್ಟು ಉಪ್ಪು ಹಾಕ್ತಾ ಇದ್ದಿ. ಕಡಿಕೆ ಅರ್ಧ ಚಮಚ ಅಪ್ಪಷ್ಟು ಅರ್ಶಿಣದ ಪುಡಿ ಹಾಕಿ ಇದನ್ನ ಲೈಕ್ ಮಾಡಿ ಕಲಿಸ್ಕೊಂಡು ಸುಮಾರು ಹೊತ್ತು ಮ್ಯಾರಿನೇಟ್ ಹಾಕಕ್ಕೆ ಬಿಡುವ. ಈಗ ಮಸಾಲೆ ರೆಡಿ ಮಾಡ್ಕೊಂಬ. ಒಂದು ತವಕ್ಕೆ 2 ಚಮಚ ಅಪ್ಪಷ್ಟು ಎಣ್ಣೆ, 1 ಇಂಚ್ ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಬೆಳ್ಳುಳ್ಳಿ 7 ಪೀಸ್, ಕೊತ್ತಂಬರಿ ಕಾಳು 3 ಚಮಚ, ಕಾಳು ಮೆಣಸು ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಮೆಂತ್ಯ 1/4 ಚಮಚ. ಇದೆಲ್ಲ ಹಾಕಿ ಲೈಕ್ ಮಾಡಿ ಹೊರ್ಕೊಂಬ. ಇದು ಲೈಕಾಯಿ ಹೊರದಾದ್ಮೇಲೆ ನಾನಿಲ್ಲ ಒಂದು ಮೀಡಿಯಮ್ ಗಾತ್ರದ 1 ಈರುಳ್ಳಿ ತಗೊಂಡು ಹಾಕ್ತಾ ಇದ್ದಿ ಕಟ್ ಮಾಡಿ. ಇದೂ ಅಷ್ಟೇ ಚೆನ್ನಾಗಿ ಮಾಡಿ ಹೊರ್ಕಣಕ್ಕೆ. ಇದು ಚೆನ್ನಾಗಿ ಹೊರದಾದ್ಮೇಲೆ ನಾನಿಲ್ಲ 10ರಿಂದ 12 ಒಣಮೆಣಸನ್ನು ಹಾಕ್ತಾ ಇದ್ದಿ. ಒಣಮೆಣಸು ಖಾರ ಕಂಡು ಹಾಕ್ಕಣಿ. ಇದು ಸ್ವಲ್ಪ ಖಾರ ಕಮ್ಮಿ ಇತ್ತು, ಹಾಗಾಗಿ 10ರಿಂದ 12 ಹಾಕಿದ್ವಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಹೊರ್ಕಣಕ್ಕೆ. ಇದು ಚೆನ್ನಾಗಿ ಹೊರದಾದ್ಮೇಲೆ 1/4 ಚಮಚ ಅಪ್ಪಷ್ಟು ಅರ್ಶಿನ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಹೊರ್ಕೊಂಬ. ಇದೆಲ್ಲ ಹೊರದಾದ್ಮೇಲೆ ಇದನ್ನ ತಣ್ಣಗೆ ಹಾಕಕ್ಕೆ ಬಿಡುವ. ಇನ್ನೊಂದು ಪಾತ್ರಕ್ಕೆ ಹಾಕ್ಕೊಂಡಿದ್ದನ್ನ ಹೊರದಿಟ್ಕೊಂಡು ಮಸಾಲ 1 ಬೌಲ್ ಅಪ್ಪಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದಿ. ತೆಂಗಿನಕಾಯಿ ತುರಿನ ಸ್ವಲ್ಪ ಕಡಿಮೆನೇ ತಗೊಂಡಿದ್ದಿ. ಎಂತಕ್ಕಂತ ಹೇಳ್ರೆ ನಾನಿಲ್ಲ ತೆಂಗಿನಕಾಯಿ ಹಾಲು ಹಾಕಿ ಬಂಗಡಿ ಮೀನು ಸಾರು ಮಾಡ್ತಾ ಇಪ್ಪದು, ಹಂಗಾಗಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಯ್ಕೊಂಬ. ಮಿಕ್ಸಿ ಜಾರಿಗೆ ಹಾಯ್ಕೊಂಡಾದ್ಮೇಲೆ ನಾನಿಲ್ಲ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಹಾಕ್ತಾ ಇದ್ದಿ. ಸ್ವಲ್ಪ ನೀರು ಹಾಯ್ಕೊಂಡು ಲೈಕ್ ಮಾಡಿ ರುಬ್ಕೊಂಡ್ಕಿದ್ನ. ಈಗ ಮಸಾಲ ರುಬ್ಕೊಂಡಾಯಿತು. ಈ ಹದದಾಗಿದ್ರೆ ಸಾಕು. ಒಂದು ಪಾತ್ರಕ್ಕೆ 2 ಚಮಚ ಅಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. ಸ್ವಲ್ಪ ಕರಿಬೇವು ಹಾಕಿ ಲೈಕ್ ಮಾಡಿ ಫ್ರೈ ಮಾಡ್ಕಣಕ. ಇದು ಫ್ರೈ ಆತ ಇಪ್ಪತ್ತಿಗೆ ನಾನಿಲ್ಲ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದ್ರ ಜೊತೆಗೆ ಹಸಿಮೆಣಸು 3 ಕಟ್ ಮಾಡಿ ಹಾಕ್ತಿದ್ದಿ. ಇದೆಲ್ಲವನ್ನು ಲೈಕ್ ಮಾಡಿ ಫ್ರೈ ಮಾಡ್ಕಣಕ. ಇದು ಲೈಕಾಯಿ ಫ್ರೈ ಆತ ಇಪ್ಪತ್ತಿಗೆ 1 ಚಮಚ ಅಪ್ಪಷ್ಟು ಶುಂಠಿನ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದಿ. ನಾನು ಆಗಳೇ ಮಸಾಲೆ ರುಬ್ಬಿ ಇಟ್ಕೊಂಡಿನಲ್ಲ ಅದನ್ನು ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊತ ಇದ್ದಿ. ಇದೆಲ್ಲ ಆದಮೇಲೆ ಅರ್ಧ ಕಡಿ ಕಾಯಿಯಿಂದ 2 ಲೋಟ ಅಪ್ಪಷ್ಟು ತೆಂಗಿನಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದಿ. ಅದನ್ನು ಹಾಕ್ತಾ ಇದ್ದಿ. ತೆಂಗಿನಕಾಯಿ ಹಾಲು ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಕಡಿಕೆ ಸಾರಿನ ಹದಕ್ಕೆ ನೀರು ಎಷ್ಟು ಬೇಕಂತ ಹೇಳಿಕೊಂಡು ನೀರು ಹಾಕಕ್ಕೆ ನಾನಿಲ್ಲ ಸುಮಾರು 1ರಿಂದ 1.5 ಲೋಟ ಅಪ್ಪಷ್ಟು ನೀರು ಹಾಕ್ತಾ ಇದ್ದಿ. ನಾನು ಬಂಗಡಿ ಮೀನು ಸಾರಿಗೆ ಕಲ್ಲು ಉಪ್ಪನ್ನು ಹಾಕ್ತಾ ಇದ್ದಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆದ್ಮೇಲೆ ನಾವಿಲ್ಲ ಒಂದು ತಟ್ಟೆ ಮುಚ್ಚಿ 5ರಿಂದ 10 ನಿಮಿಷ ಲೈಕ್ ಮಾಡಿ ಖಾರನ ಕೊಯ್ಸ್ಕೊಂಬ. ಈಗ ಸುಮಾರು ಹೊತ್ತಾಯಿತು. ತಟ್ಟಿ ತಗುವ. ಖಾರ ಲೈಕಾಯಿ ಕೊದ್ದಿತ ಕಾಂಬ. ಈಗ ಖಾರ ಲೈಕಾಯಿ ಕೊದ್ದಿತ್ತು. ಈ ಕೊದ್ದ ಖಾರಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡು ಮೀನನ್ನು ಹಾಕಕ್ಕೆ ಕೊಯ್ಸ್ಕೊಂಡು ಖಾರಕ್ಕೆ ಒಂದೊಂದೇ ಮೀನನ್ನು ಹಾಕುವ. ಮೀನೆಲ್ಲ ಹಾಕಿ ಆದ್ಮೇಲೆ ಸೌಟ್ ಹಾಕಿ ತಿರ್ಸೋಕ್ಕಾಗ ಅದ್ರ ಬದಲಿಗೆ ಒಂದು ಬಟ್ಟೆ ತಕೊಂಡು 2 ಸೈಡ್ ಹಿಡ್ಕೊಂಡು ಈ ಥರ ತಿರ್ಸ್ರೆ ಸಾಕು. ಇದನ್ನು ಒಂದು ತಟ್ಟಿ ಮುಚ್ಚಿ ಸ್ವಲ್ಪ ಹೊತ್ತು ಬೇವಕ್ಕೆ ಬಿಡುವ. ಈಗ ಮುಚ್ಚಿ ಇಟ್ಟು ತಟ್ಟಿ ತಗುವ. ಈಗ ಬಂಗಡಿ ಮೀನು ಲೈಕಾಯಿ ಬೆಂದಿತ್ತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಿ. ಬಂಗಡಿ ಮೀನು ಸಾರಿಗೆ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದ್ರಿಂದ ಬಂಗಡಿ ಮೀನಿನ ಸಾರು ತುಂಬ ರುಚಿಯಾಗಿ ಇರುತ್ತೆ. ನಾವು ಮಾಮೂಲಿಯಾಗಿ ಮಸಾಲೆ ರುಬ್ಬಿ ತೆಂಗಿನಕಾಯಿ ಹಾಕಿ ಮಾಡೋದಕ್ಕೂ ತೆಂಗಿನಕಾಯಿ ಹಾಲು ತೆಗೆದು ಸಾರು ಮಾಡೋದಕ್ಕೂ ರುಚಿಗೆ ತುಂಬ ವ್ಯತ್ಯಾಸ ಇತ್ತು. ಆರೋಗ್ಯ ದೃಷ್ಟಿಯಿಂದನೂ ತೆಂಗಿನಕಾಯಿ ಹಾಲು ತುಂಬ ಒಳ್ಳೆಯದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೆಗೊಮ್ಮೆ ಟ್ರೈ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.